ಹೆಲೋ ವೀಕ್ಷಕರೇ, ಜವಾರಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಕನ್ನಡ ತರ್ಲೆ ಪ್ರಶ್ನೆಗಳು. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ನೋಡುವ ವೀಕ್ಷಕರು ನಮ್ಮ ಚಾನಲ್ಗೆ ಈಗಲೇ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 1. ಸಿಂಹ ಕಾಡಿನಲ್ಲಿ ಫೋನ್ ಏಕೆ ಬಳಸುವುದಿಲ್ಲ? ನೋಡೋಣ, ಉತ್ತರ ಹೇಳಿ. ಉತ್ತರ, ಕಾಡಿನಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ಪ್ರಶ್ನೆ ಸಂಖ್ಯೆ 2. ಎಷ್ಟೋ ಕತ್ತಲೆ ಇದ್ರೂ ನಮಗೆ ಕಾಣಿಸುವ ವಸ್ತು ಯಾವುದು? ನೋಡೋಣ, ಉತ್ತರ ಹೇಳಿ. ಉತ್ತರ ಕಮೆಂಟ್ ಮಾಡಿ. ಉತ್ತರ, ಬೆಳಕು. ಎಷ್ಟೋ ಕತ್ತಲೆ ಇದ್ರೂ ನಮಗೆ ಕಾಣಿಸುತ್ತದೆ. ಪ್ರಶ್ನೆ ಸಂಖ್ಯೆ 3. ಫ್ರಿಡ್ಜ್ ಒಳಗೆ ಹೋದ್ರೂ ಬಿಸಿ ಬಿಸಿಯಾಗಿ ಇರುವ ವಸ್ತು ಯಾವುದು? ನೋಡೋಣ, ಉತ್ತರ ಹೇಳಿ. ಉತ್ತರ ಕಮೆಂಟ್ ಮಾಡಿ. ಕಮೆಂಟ್. ಉತ್ತರ, ಬಿಸಿಬೇಳೆ ಭಾತ್. ಪ್ರಶ್ನೆ ಸಂಖ್ಯೆ 4. ಆಕಾಶದಲ್ಲಿ ಹಾರೋದು ಹಕ್ಕಿ ಅಲ್ಲ, ಕೆಳಗೆ ಇರೋದು ಕಲ್ಲು ಅಲ್ಲ, ಅದು ಏನು? ಉತ್ತರ ಗೊತ್ತಾಯ್ತಾ? ನೋಡೋಣ, ಉತ್ತರ ಕಮೆಂಟ್ ಮಾಡಿ. ಉತ್ತರ, ಗಾಳಿಪಟ. ಇದು ಆಕಾಶದಲ್ಲಿ ಹಾರೋದಕ್ಕೆ ಹಕ್ಕಿನೂ ಅಲ್ಲ, ಕೆಳಗೆ ಇರೋದಕ್ಕೆ ಕಲ್ಲು ಅಲ್ಲ. ಪ್ರಶ್ನೆ ಸಂಖ್ಯೆ 5. 1983ರ ವಿಶ್ವಕಪ್ ಯಾರಿಗೆ ಸಿಕ್ಕಿತು? ನೋಡೋಣ, ಉತ್ತರ ಗೊತ್ತಾಯ್ತಾ? ನೋಡೋಣ, ಉತ್ತರ ಹೇಳಿ. ಉತ್ತರ, ಗೆದ್ದವರಿಗೆ ಆ ವಿಶ್ವಕಪ್ ಸಿಕ್ಕಿತು. ಪ್ರಶ್ನೆ ಸಂಖ್ಯೆ 6. ಅನ್ನ ಮಾಡಲಿಕ್ಕೆ ಬಾರದಂತಹ ಅಕ್ಕಿ ಯಾವುದು? ನೋಡೋಣ, ಉತ್ತರ ಗೊತ್ತಾಯ್ತಾ? ನೋಡೋಣ, ಉತ್ತರ ಕಮೆಂಟ್ ಮಾಡಿ. ಉತ್ತರ, ಏಲಕ್ಕಿ. ಇದು ಅನ್ನ ಮಾಡಲಿಕ್ಕೆ ಬಾರದಂತಹ ಅಕ್ಕಿಯಾಗಿದೆ. ಪ್ರಶ್ನೆ ಸಂಖ್ಯೆ 7. ಬಸ್ ಹತ್ತಿ ಹೋದ್ರೂ ಬಸ್ ಸ್ಟ್ಯಾಂಡ್ ಅಲ್ಲೇ ಇರುತ್ತೆ, ಆದ್ರೆ ಸೈಕಲ್ ಹತ್ತಿ ಹೋದ್ರೂ ಸೈಕಲ್ ಸ್ಟ್ಯಾಂಡ್ ನಮ್ಮ ಜೊತೆಗೆ ಬರುತ್ತೆ, ಏಕೆ? ನೋಡೋಣ, ಉತ್ತರ ಗೊತ್ತಾಯ್ತಾ? ನೋಡೋಣ, ಉತ್ತರ ಹೇಳಿ. ಉತ್ತರ, ಸೈಕಲ್ ಸ್ಟ್ಯಾಂಡ್ ಸೈಕಲ್ ಜೊತೆಗೆ ಫಿಕ್ಸ್ ಆಗಿರುತ್ತದೆ, ಆದ್ದರಿಂದ ಸೈಕಲ್ ಜೊತೆಗೆ ಬರುತ್ತದೆ. ಪ್ರಶ್ನೆ ಸಂಖ್ಯೆ 8. ಸೊಳ್ಳೆ ಕಚ್ಚಿದ್ರೆ ಆನೆ ಕಾಲು ಬರುತ್ತೆ, ಆದ್ರೆ ಆನೆ ಕಚ್ಚಿದ್ರೆ ಯಾ ಕಾಲು ಬರುತ್ತೆ? ನೋಡೋಣ, ಉತ್ತರ ಹೇಳಿ. ಉತ್ತರ ಗೊತ್ತಾಯ್ತಾ? ನೋಡೋಣ, ಕಮೆಂಟ್ ಮಾಡಿ. ಕಮೆಂಟ್. ಉತ್ತರ, ಆನೆ ಕಚ್ಚಿದ್ರೆ ಯಾ ಕಾಲು ಬರಲ್ಲ, ಜೀವನ ಹೋಗುತ್ತೆ. ಪ್ರಶ್ನೆ ಸಂಖ್ಯೆ 9. ಕಾಯಿಸಿದಾಗ ದ್ರವ ರೂಪದಿಂದ ಘನರೂಪಕ್ಕೆ ಬದಲಾಗುವ ವಸ್ತು ಯಾವುದು? ನೋಡೋಣ, ಉತ್ತರ ಗೊತ್ತಾಯ್ತಾ? ನೋಡೋಣ, ಉತ್ತರ ಹೇಳಿ.
ಉತ್ತರ ಇಡ್ಲಿ ದೋಸೆ ಹಿಟ್ಟು. ಇದು ಕಾಯಿಸಿದಾಗ ದ್ರವ ರೂಪದಿಂದ ಘನರೂಪಕ್ಕೆ ಬದಲಾಗುವ ವಸ್ತುವಾಗಿದೆ. ಪ್ರಶ್ನೆ ಸಂಖ್ಯೆ 10. ರೈಲು ಎಷ್ಟೇ ವೇಗವಾಗಿ ಬಂದ್ರೂ ಕೊನೆಗೆ ಬೋಗಿ ಬರುತ್ತೆ, ಯಾಕೆ? ನೋಡೋಣ, ಉತ್ತರ ಹೇಳಿ. ಉತ್ತರ ಗೊತ್ತಾಯ್ತಾ? ನೋಡೋಣ, ಕಮೆಂಟ್ ಮಾಡಿ. ಕಮೆಂಟ್. ಉತ್ತರ ಯಾಕಂದ್ರೆ ಅದನ್ನು ಕೊನೆಯಲ್ಲಿ ಕಟ್ಟಿರುತ್ತಾರೆ, ಆದ್ದರಿಂದ ರೈಲು ಬೋಗಿಯು ಕೊನೆಗೇನೆ ಬರುವುದು. ಈ ರೀತಿಯ ತರಲೆ ಪ್ರಶ್ನೆಗಳು ನಿಮಗೆ ಗೊತ್ತಿದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಂದು ಹೇಳುತ್ತಾ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಈ ವಿಡಿಯೋವನ್ನು ಇಷ್ಟವಾದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಮತ್ತೆ ಮುಂದಿನ ಹೊಸ ವಿಡಿಯೋನಲ್ಲಿ ಸಿಗೋಣ. ಬಾಯ್ ಬಾಯ್ ಫ್ರೆಂಡ್ಸ್.